ಇವತ್ತು ನಿಜವಾಗ್ಲೂ ತುಂಬಾ ಹೆಮ್ಮೆ ಆಗುತ್ತೆ. ಯಾಕಂದರೆ ನಮ್ಮ ಮಾನ್ಯ ಕಾಂಗ್ರೆಸ್ ಪಕ್ಷದ ನಾಯಕರು, ಹಿರಿಯ ಮುಖಂಡರು ಮತ್ತು ಮೇಲ್ಮನೆಯಲ್ಲಿ ನಾಯಕರಾಗಿರ್ತಕ್ಕಂಥವ್ರು ಈ ಬಾರಿ ಮತ್ತೊಮ್ಮೆ ಕರ್ನಾಟಕದಿಂದ ಅವರ ಒಂದು ಸೀಟ್ಗೆ ಅರ್ಜಿನ ಹಾಕಿದ್ದಾರೆ. 100ಕ್ಕೆ 100 ನಮಗೆ ವಿಶ್ವಾಸ ಇದೆ ಅವರು ಆಯ್ಕೆ ಆಗಿ ಬರ್ತಾರೆ ಅಂತೇಳಿ. ಮತ್ತು ಯಾವ ರೀತಿಯಲ್ಲಿ ಅವರು ಅವಿರತವಾಗಿ ಹೋರಾಟ ಮಾಡ್ತಾಯಿದ್ದಾರೆ, BJPಯ ಜನವಿರೋಧಿ ತತ್ವ ಸಿದ್ಧಾಂತಗಳು ಮತ್ತು ನಡೆಗಳ ವಿರುದ್ಧವಾಗಿ ಅವ್ರು ಯಾವ ಥರ ಹೋರಾಟ ಮಾಡ್ತಾಯಿದ್ದಾರೆ, ಆ ಹೋರಾಟನ ಅವರು ಮುಂದುವರಿಸ್ತಾರೆ ಅಂತೇಳಿ ನಮ್ಗೆ ಅತ್ಯಂತ ಹೆಮ್ಮೆ ಇದೆ ಮತ್ತು ಸಂತೋಷ ಇದೆ. ಇಲ್ಲ, ಇದು ಒಂದು ಸಹಜವಾಗಿ ಈ ಒಂದು ಕ್ಯಾಬಿನೆಟ್ ಮಾಡಿದಂಥ ಸಂದರ್ಭದಲ್ಲಿ ಕೆಲವರಿಗೆ ಅವರ ಒಂದು ತಿಳುವಳಿಕೆಗೆ ಅಥವಾ ಅವರೊಂದು ನಾಲೆಜ್ಗೆ, ಅವರೊಂದು ಅಬಿಲಿಟಿಗೆ ಅನುಗುಣವಾದಂಥ ಖಾತೆಗಳಿರಬೇಕು ಅಂತ ಒಂದು ಅಭಿಪ್ರಾಯ ಇರುತ್ತೆ. ಖಂಡಿತವಾಗ್ಲೂ ಕೂಡ ಪಕ್ಷದ ಅಧ್ಯಕ್ಷರಾಗಿರ್ಬೋದು, ನಮ್ಮ ಮುಖ್ಯಮಂತ್ರಿಗಳಾಗಿರ್ಬೋದು ಮತ್ತು AICC ಕಡೆಯಿಂದ ಎಲ್ಲರೂ ಕೂತು ಅವರು ಮನವೊಲಿಸಿ ಪಕ್ಷದಕ್ಕೂ ಮತ್ತು ಸರ್ಕಾರಕ್ಕೂ ಕೂಡ ಅತ್ಯಂತ ಮುಖ್ಯವಾದಂಥ ಒಬ್ಬ ನಾಯಕರಾಗಿದ್ದಾರೆ. ಆದ್ದರಿಂದ ಅವರು ಮನವೊಲಿಕೆ ಮಾಡೋಂಥ ಕೆಲಸ ಖಂಡಿತ ಆಗುತ್ತೆ ಅನ್ನೋ ವಿಶ್ವಾಸ ಇದೆ. ಪಕ್ಷ ಏನು ಜವಾಬ್ದಾರಿ ಕೊಡುತ್ತೋ, ಪಕ್ಷ ಏನು ನಿರ್ಧಾರ ಮಾಡುತ್ತೋ, ಸಂಘಟನೆ ಮಾಡೋಕ್ಕೆ ಹೇಳುತ್ತೋ, ಅಧಿಕಾರಕ್ಕೆ ಬರೋಕ್ಕೆ ಹೇಳುತ್ತೋ, ಏನು ಮಾಡೋಕ್ಕೆ ಹೇಳುತ್ತೋ, ಖಂಡಿತವಾಗಿ ಕೂಡ ಎಲ್ಲವನ್ನೂ ಕೂಡ ಮಾಡೋಕ್ಕೆ ತಯಾರಾಗಿದ್ದೀವಿ.